ಯಾಕೆ ಪೊದ್ದು ಏನೋ ಕೆಮ್ಕೊಂಡು ಕುಂತಿದ್ದೀಗಲ್ಲ, ಏನಾಯ್ತು? ಅಯ್ಯಪ್ಪ, ಅಯ್ಯೋ ಅದೇ ನಾನು ನೀನು ತಿಂದ್ವಲ್ಲ, ಅದೇ ಅಂಥದ್ದು ಮೋಮೋಸು. ಅದು ಏನೋ ನಮ್ಮ ತಾಯಿ ಹೊಟ್ಟೆ ಎಲ್ಲ ತೊಳಸ್ತಾ ಇತ್ತು ನನಗಂತೂ. ಹೊಟ್ಟೆ ಎಲ್ಲ ತಿರ್ಕೊಂಡ್ ಬತ್ತೈತಿ. ಹಂಗೆ ನಿನಗೆ ಒಂಥರ ವಾಂತಿ ಬರಂಗಾಯ್ತಾಯ್ತು ನನಗಂತೂ. ಅದಕ್ಕೆ ನಿನಗೆ ಏನು ಮಾಡೋದು, ಅದಕ್ಕೆ ಒಂಥರ ಅಯ್ಯಪ್ಪ. ಅದು ಏನಕ್ಕ ನಾ ತಿನ್ಬಿಟ್ಟು ನಮ್ಮ ಮೋಮೋಸ. ಅದ್ರಾಗ ಏನು ಹಾಕಿದ್ರು ಮಣ್ಣು ಮಸಿ ನಾಕಾಣಿ. ಯಪ್ಪ ಯಪ್ಪ ಯಪ್ಪ, ಹೊಟ್ಟೆ ಎಲ್ಲ ತಿರುಗ್ತಾ ಇತ್ತು ನೋಡು. ಬ್ಯಾಡ್ವೆ ಅಂದ್ರೂ ಬೇಕು ನಂಗೆ ಅಂತ ಎರಡೆರಡು ಪ್ಲೇಟ್ ಮೋಮೋಸ ತಿನ್ಬಿಟ್ಟು ಇವಾಗ ನೋಡಿದ್ರೆ ಹಿಂಗೆ ಹೇಳ್ತೀಯಲ್ಲ ಪೊದ್ದು. ನಾನು ಹೇಳ್ದೆ ತಾನೇ ಅಲ್ಲೇ ನೀನು ಬ್ಯಾಡ ಸುಮ್ಕಿರ ಪೊದ್ದಿ, ಬ್ಯಾಡ ಸುಮ್ಕಿರಿ ಅಂತ ಹೇಳ್ಬಿಟ್ಟು ನಂಗೆ ಬೇಕು ಅಂತ ಹೇಳ್ಬಿಟ್ಟು ತಿನ್ಬಿಟ್ಟು ಇವಾಗ ನೋಡ್ರೆ ಬಾಯಿ ಹಿಡ್ಕೊಂಡು ನಿಂತಿದ್ಯಾ. ಏ ಸುಮ್ಕಿರಕ್ಕ. ಯಪ್ಪ ಯಪ್ಪ, ಓ ತಿಂದಿರೋದೆಲ್ಲ ಈಚೆ ಕಡೆಗೆ ಬತ್ತೈತಿ ಅನ್ನು. ಸದ್ಯ ಇಲ್ಲೇ ವಾಂತಿ ಆಗಿ ಸೊರೈತು. ಇಲ್ಲ ಅಂದರೆ ಅಲ್ಲಿ ಮಂಟಗೇನ ವಾಂತಿ ಆಗಿದ್ರೆ ಮೋಮಸ್ ಎಲ್ಲ ಬಂದಿರೋದೆ ಈಚೆ ಕಡೆಗೆ. ಮೋಮಸ್ ಎಲ್ಲ ನೋಡ್ಬಿಟ್ಟು ಏನು ಅನ್ಕೊಳ್ಳೋರಲ್ಲಿ ಮನೆಯಾಗೆ, ಏನೇನೋ ಅನ್ಕೊಳ್ಳೋರು ಮನೆಯಾಗೆ. ನನಗೆ ಗೊತ್ತು ಇಲ್ಲಾಗಿರೋದು ವಾಂತಿ ಎಷ್ಟು ವಾಸಿ. ಸರಿ ಸ್ವಲ್ಪ ಸುಧಾರಿಸ್ಕೊಳ್ಳಿವಂತೆ ಇರು, ನೀರು ತಗೊಂಬಿಟ್ಟು ಬರ್ತೀನಿ. ಯಪ್ಪ ಬ್ಯಾಡ ಕಣಕ್ಕ, ಇರು ಯಪ್ಪ. ಇಲ್ಲೇ ಹೋಗ್ಬಿಟ್ಟು ನೀರ ಹತ್ರ ತೊಳ್ಕತ್ತೀನಿ, ಒಸಿರು. ನನಗಂತೂ ತಿಂದಿರೋದೆಲ್ಲ ಈಚೆ ಕಡೆಗೆ ಬಂದ್ಬಿಡ್ತಪ್ಪ. ಯಪ್ಪ 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 ಅಪ್ಪ. ಏನಾಯ್ತೆ ಪೊದ್ದಿಗೆ? ಅದು ಯಪ್ಪ ತಿನ್ಕೊಂಬಂದಿರೋದು ಹೇಳಿದ್ರೆ ಮುದುಕಿ ಸುಮ್ಮನೆ ಬಿಡ್ತಾಳ. ಅದು ಅಜ್ಜಿ, ಯಾಕೋ ಪೊದ್ದುಗೆ ವಾಂತಿ ಆಯ್ತಾವೆ. ಏನೇ ಹೇಳ್ತಿದೀಗ ನೀನು? ನಿಜ ಹೇಳ್ತಿದೀಗೇನೆ ಅಜ್ಜಿ? ಅದ್ರ ನಿಜ ಹೇಳೋದೇನು ಬಂತು? ಅಲ್ಲಿ ವಾಂತಿ ಮಾಡ್ಕೊಂತಾವಳಲ್ಲ. ಅಯ್ಯೋ ನನಗೆ ಹಣೆನಾಗ ದೇವರು ಬರೆದ್ಬಿಟ್ಟವನೇ. ಅಯ್ಯೋ ನನ್ನ ಆಯಸ್ ಗಟ್ಟಿ ಆಯ್ತದೆ ಅಂತ ಹೇಳ್ಬಿಟ್ಟು ಅಯ್ಯೋ ಪೊದ್ದು ವಾಂತಿ ಮಾಡ್ಕೊತಾವಳ. ಮೊದಲು ನೀನೇ ಮಾಡ್ಕೋಬೇಕಿತ್ತು. ಪೊದ್ದು ಮಾಡ್ಕೊತಾವಳಲ್ಲ, ಬಹಳ ಸಂತೋಷ ಆಯ್ತು ನನಗಂತೂ. ನೋಡಿ ಪೊದ್ದು ಮಾಡ್ಕೊತಾ ಇರೋದು ನೋಡಿ. ಅಯ್ಯೋ ಪೊದ್ದಿ, ಈ ಬಜ್ಜಿಗೆ ಏನಾಯ್ತು? ವಾಂತಿ ಮಾಡ್ಕೊತಾವಳೆ ಅಂತಂದ್ರೆ ಬಸ್ರಿ ಗಿಸ್ರಿ ಅನ್ಕೊಬಿಟ್ಲ ಏನೋ. ಅಯ್ಯೋ ಪೊದ್ದಿ, ಈ ಮುದುಗಿ ಹತ್ರ ತಗ್ಲಾಕಂಡಲ್ಲೇ ಬೇಕೇನೆ ಇದೆಲ್ಲನೂ. ಅಯ್ಯೋ ದೇವ್ರೆ, ಹೋಗತ್ತಾಗ ಸುಮ್ಕೆನೇನೆ. ಅಲ್ಲಿ ನೋಡು ಈ ಅಮ್ಮ ಏನು ಅನ್ಕೋತಾಳೋ ಏನೋ. ಪೊದ್ದು, ಅಯ್ಯೋ ಪೊದ್ದು, ಹೇಳಜ್ಜಿ. ಅಲ್ಲ ನನ್ನ ಮುದ್ದು, ನನ್ನ ಬಂಗಾರಿ. ಅಬ್ಬಬ್ಬ, ಈ ದಿನಕ್ಕೆ ಇವಾಗಾದ್ರೂ ವಾಂತಿ ಮಾಡ್ದಲ್ಲ, ಅಷ್ಟೇ ಸಾಕು. ಅಜ್ಜಿ ನಿಂಗೇನು ತಲೆಗೆಲೆ ಕೆಟ್ಟೈತಾ? ಇಷ್ಟು ದಿನಕ್ಕೆ ಇವಾಗಾದ್ರೂ ವಾಂತಿ ಮಾಡ್ಕೊಂಡಲ್ಲ ಸಾಕು ಅಂತ ಹೇಳಿದ್ರೆ ಏನರ್ಥ? ಹಂಗಂದ್ರೆ ನಾನು ದಿನ ಯಾವತ್ತೂ ಮಾಡ್ಕೋಬೇಕಿತ್ತ ವಾಂತಿಯ? ಸುಮ್ಕೆ ನಡೆಯತ್ತ. ನನ್ನ ಮಂತಕ್ಕೆ ಹೋಗ್ಬೇಕು ಅಂತಂದ್ರೆ ಯಪ್ಪ ನಂಗೆ ಸುಸ್ತಾಯ್ತೈತೆ, ನನ್ನ ಮಂತಕ್ಕೆ ಹೋಯ್ತೀನಿ ಬಿಡಿ. ಈ ಬಿಸಿಲ್ನಾಗೆ ನಡ್ಕೊಂಡು ಹೆಂಗೆ ಹೋಯ್ತಾ? ನೀನು ಗಂಡಂಗೆ ಫೋನ್ ಹಾಕ್ತೀನಿರು. ಎಲ್ಲೋದ ನನ್ನ ಮಗ ಲೋಪರ್, ನನ್ನ ಮಗ ಕಾರ್ಯವನ್ನ. ಹಿಂಗೆಲ್ಲ ನಡ್ಕೊಂಡು ಹೋಗ್ಬಾರ್ದು ಕಣ್ಪೊದ್ದು ನೀನು. ಇರೋವ ನೀನು ಮಗಳೇ ನಡ್ಕೊಂಡು ಹೋಗ್ಬಾರ್ದು. ಲೈ ಫೋನ್ ಹಾಕೆ ಅವನಿಗೆ, ಗಂಡಂಗೆ ಫಸ್ಟ್ ಫೋನ್ ಹಾಕೆ. ಅಪ್ಪಪ್ಪ ಬಂದು ಪೊದ್ದಿನ ಕರ್ಕೊಂಡೋಗ್ಲಿ, ಫೋನ್ ಹಾಕು. ಈ ಮುದುಕಿ ಯಾಕೆ ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡ್ತಾವಳೆ ಅಂತ ಗೊತ್ತಾಯ್ತಿಲ್ಲ ನನಗೆ. ವಾಂತಿ ಮಾಡ್ಕೊಳ್ಳೋದಕ್ಕೂ ನಾನು ನೀವಮ್ಮ ಕರ್ಕೊಂಡು ಓಡಾಡೋದಕ್ಕೂ ಏನು ಸಂಬಂಧ? ನನ್ನ ಮ್ಯಾಲ ಪೊಲುಪಿರುತಿ ಬಂದಿರಬೇಕು. ಶುಗರ್ ಬಂದಿರೋದಕ್ಕೆ ಚೆನ್ನಾಗಿ ನೋಡ್ಕೊಂಡಿದ್ನಲ್ಲ, ಅದಕ್ಕೆ ವಾಂತಿ ಆಗಿರೋದಕ್ಕೂ ಚೆನ್ನಾಗಿ ನೋಡ್ಕೊತಾ ಇರಬೇಕು. ಏನೋ ಬಿಡು, ನೋಡಿದ್ರೆ ಏನೋ ಪಾಪ ಅನ್ನಿಸ್ತದ ಮುದುಕಿನ. ನೀನು ನಡ್ಕೊಂಡು ಹೋಗ್ಬೇಡ ಕಣವ, ನೀನು ನಡ್ಕೊಂಡು ಹೋಗ್ಬೇಡ, ಬತ್ತಾನಿರು. ನಿನ್ನ ಗಂಡ ಕರ್ಕೊಂಡು ಹೋಗ್ತಾನೆ ಬಾ, ಅಲ್ಲಿ ಗಂಟ ನಿಧಾನಕ್ಕೆ ಬಾ, ಕರ್ಕೊಂಡು ಹೋಗ್ತೀನಿ. ಈಗಿನ ಕಾಲದ ಹೆಣ್ಮಕ್ಳಿಗೆ ಹಂಗಿರ್ಬೇಕು, ಏನು ಮಾಡಬೇಕು, ಎತ್ತು ಮಾಡಬೇಕು ಏನೂ ಗೊತ್ತಾಗಕ್ಕಿಲ್ಲ ನಿಮ್ಗಂತೂ. ನಮ್ಮ ಕಾಲದಾಗ ಹಂಗೆ ಅಲ್ಲ ಬಿಡವ ಈಗಿನ ಕಾಲದಾಗೆ. ಬಾ ನಿಧಾನಕ್ಕೆ ಬಾ, ಹೋಗನ್ ಬಾ ನಿಧಾನಕ್ಕೆ. ನಡೀರಿ ಹೋಗನ್. ಅಪ್ಪ ಸದ್ಯ ಮೊಮ್ಮಗ ಅಲ್ಲ ಮೊಮ್ಮಗ ಹುಟ್ಟುಬಿಡ್ತಾನೆ. ನಮ್ಮ ವಂಶ ಉದ್ಧಾರ ಆಯ್ತದೆ. ನಾನು ಹುಟ್ಟ ಮೊಮ್ಮಗಂಗೂ ನನ್ನ ಗಂಡ ನನಗೆ ಬಾಡಿಕಿರ ಆಸ್ತಿ ಕುರಿತು ಇಷ್ಟುತ್ತ ಹೇಳ್ತೀನಿ ನನ್ನ ಮೊಮ್ಮಗಂಗೂ. ಅಯ್ಯೋ ನನ್ನ ಗಂಡ ಆಸ್ತಿ ಬಿಟ್ಟೋಗಿರೋದು ನಾನು ಸಂದಕ್ಕಿರಲಿ ಅಂತ. ಅಯ್ಯೋ ಇನ್ನು ನಮ್ಮ ವಂಶ ಇನ್ನೂ ಯೋಸ್ ಬೆಳೀತದೆ ಹೇಳು. ನನಗೆ ಗೊತ್ತು ಪೊದ್ದಿ ಗಂಡು ಮಗನೇ ಆಗೋದು. ಅಜ್ಜಿ ಸರಿ ಅಜ್ಜಿ, ನನಗೊಸಿ ತಲೆ ತಿರುಗ್ತೈತೆ, ನಾನು ಹೋಗ್ಬಿಟ್ಟು ಮನೆ ಕತ್ತೀನಿ ಸರಿನಾ? ಆಮೇಲೆ ಬೇಕಾರೆ ಬಂದ್ಬಿಟ್ಟು ಮಾತಾಡ್ತೀನಿ. ಈಗ ವಾಂತಿ ಆಯ್ತಲ್ಲ, ಹೊಸಿ ತಲೆ ತಿರುಗ್ತೈತೆ. ನಾನು ಒಂದು ಯಂಗ್ಸಾಗಿದ್ಕೊಂಡು ಯಂಗ್ಸ್ ಕಷ್ಟ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ನಾನಿನ್ನು ಎಂಥ ಮನುಷ್ಯತಿರ್ಬೇಡ ಹೇಳು. ಯಂಗ್ಸ್ ಕಷ್ಟ ಯಂಗ್ಸೇನೇ ಅರ್ಥ ಮಾಡ್ಕೊಳ್ಳೋದು, ಬೇರೆ ಯಾರನ್ನ ಅರ್ಥ ಮಾಡ್ಕೊಳಕ್ಕಾಯ್ತದ? ಹೋಗು ನೀನು ಮನೆಗೆ ಹೋಗು, ನೀನು ಆರಾಮಾಗಿ ನೆಮ್ಮದಿಯಾಗಿ ಮನೆಕೋಬೇಕು ನೀನು ಅಷ್ಟೇ. ನಿನಗೆ ಮನೆ ಕೊಡಲಿಲ್ಲ ಅಂತಂದರೆ ಹೆಂಗೆ ಹೇಳು? ಸುಧಾರಿಸ್ಕೊ ಹೋಗು. ಮ್ಯಾಲ್ಗಡೆ ಏನಿಲ್ಲ, ಕೆಳಗಡೆ ಐತಲ್ವ ನಿನ್ನ ರೂಮು, ಕೆಳಗಡೆ ನೀನು ಮನೆಕ ಏನಾರ ಬೇಕಾರೆ ಹೇಳು, ಹಂಗೇನೆ ಎಲ್ಲನೂ ತೋರಿಸ್ಕೊಡ್ತೀನಿ ಸರಿನಾ? ಇನ್ಮೇಲೆ ನೀನು ನಾನು ನೋಡ್ಕೊಳ್ಳೋದಲ್ಲ, ನಾನು ನಿನ್ನ ನೋಡ್ಕೊತೀನಿ. ನಾನಂತೂ ಇಲ್ಲೇ ಇದ್ಬಿಟ್ಟು ನೋಡ್ಕೊತೀನಿ ಸರಿನಾ? ಹೋಗು. ಈ ಅಜ್ಜಿ ಏನೋ ತಲೆ ಕೆಟ್ಟೈತಿ, ಒಂದೊಂದ್ಕಿಂತ ಒಂದೊಂದು ಥರ ಆಡ್ತಾಳೆ.
ಒಂದು ಕಿತ ನೆಟ್ಗಿತ್ತಾಳೆ ಒಂದು ಕಿತ ಸೊಟ್ಗಿತ್ತಾಳೆ ಹೆಂಗೋ ಆಡ್ತಾಳೆ ಒಂದೊಂದು ಥರ ಆಡ್ತಾಳೆ ಬಿಡು ನನಗೇನಂತೆ. ಅಯ್ಯೋ ನನಗೂ ಇದ್ದೇ ಓದಾಯ್ತೆ ಸುಸ್ತಾಗೈತೆ ಮೋಮಸ್ ಎಲ್ಲ ವಾಂತಿ ಆಗೋದು. ಹೋಗಿ ಮನೆ ಕಳನ. ಲೇ ಜಯ, ಲೇ ಜಯ, ಲೇ ಜಯ, ಈ ಮಾವಿನಕಾಯಿ ಎಲ್ಲ ತಂದು ಕೊಡ್ಬೇಕಿತ್ತು. ಈಗಿನ ಕಾಲದಾಗ ಮಾವಿನಕಾಯಿ ಸಿಗಕ್ಕಿಲ್ವೇ? ಮಾವಿನ ಹಣ್ಣು ಸಿಗೋ ಕಾಲ ಅಲ್ವೇ? ಮಾವಿನಕಾಯಿ ಎಲ್ಲಿ ಸಿಗ್ತದೆ? ನೋಡ ನೀರು ಹೆಂಗ ಮಾಡಿ ತರಿಸ್ಬಿಡ್ಬೇಕು. ಲೇ ಜಯ, ಲೇ ಸತೆ ಮನ್ಯಾಳಿ, ಅಯ್ಯೋ ಅದು ಎಲ್ಲಿ ಬಿತ್ಕೊಂಡಿತ್ತಳೋ ಇವಳು ಡುಮ್ಮು ಗೌಳೆ. ಎದ್ರೆ ಕುಂತ್ಕೊಳಕ್ಕಾಗಿಲ್ಲ, ಕುಂತ್ರೆ ಎದ್ದೊಳಕ್ಕಾಗಿಲ್ಲ. ಹ್ಞೂ ಏಳತ್ತೆ ಊಟ ಟೈಮ್ ಆಯ್ತೇನೋ. ಊಟ ತಂದು ಕೊಡ್ಲಿಲ್ವ? ಆ ಪೊದ್ದಿಗೆ ಹೇಳ್ತೀನಿ ರೀ ತಂದು ಕೊಡ್ತಾಳೆ. ಅವಳೆಲ್ಲ ನಾನೇ ನೋಡ್ಕೊತೀನಿ ಅಂತ ಹೇಳಿದ್ಲು. ಎಲ್ಲೋನು ಮರ್ತೋಗವಳೆ ಅನ್ನಿಸ್ತದೆ. ಹೇಳ್ತೀನಿ ರೀ ತಂದು ಕೊಡ್ತಾಳೆ. ಲೇ 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 ಪೊದ್ದಿಗಿನ ಮೇಲೆ ನೀನು ತಂದು ಕೊಡಬೇಕು, ಅವಳೆಲ್ಲ ತಂದು ಕೊಡೋದು. ಯಾಕತ್ತೆ ಏನೋ ಹೇಳ್ತಿದ್ದೀರಾ? ಪೊದ್ದಿಗೆ ಏನಾಯ್ತು? ಲೇ ಜಯ್ಯ, ನೀನು ಅಜ್ಜಿ ಅಜ್ಜಿ ಆಯ್ತಾ ಇದೆಯಾ ಕಣ್ಲೇ? ಇದೇನತ್ತೆ ಹೇಳ್ತಿದ್ಯಾ ನೀನು? ನಿಜ ಹೇಳ್ತಿದ್ಯೇನತ್ತೆ? ಹಂಗಾರೆ ಪೊದ್ದಿ ಬುಸ್ರಿನ? ಹ್ಞೂ ಕಣಮ್ಮಿ, ಪೊದ್ದಿ ಬೊಸ್ರಿ ನೀನಿಯ. ವಾಂತಿ ಮಾಡ್ಕೊತಾ ಇದ್ಲು. ನಾನೇ ಹೊಲ್ತಾಗಿಂದ ಕರ್ಕೊಂಬಿಟ್ಟು ಬಂದು ಇರಮ್ಮ ಅಂತ ಹೇಳ್ಬಿಟ್ಟು ನಾನೇನಿಯ ಮನೆ ಕಳಕ್ಕೆ ಹೇಳಿದ್ದೀನಿ. ನೋಡು ಒಂದು ಚೀಟಿ ಚೀಟಿನಾಗೆ ಈ ಸುದ್ದ ಇವನೇನು ಬೇಕು ತೋರಕ್ಕೆ ಸಾಮಾನುಗಳು ಅಂತ ಎಲ್ಲ ಹೇಳ್ತೀನಿ. ಹೊಸಿ ಎಲ್ಲ ಬರೆದ್ಬಿಟ್ಟು ನಮ್ಮ ಗೌಡ್ರಿಗೆ ಹೇಳಿ ತೋರಿಸ್ಬಿಡು, ಸರಿನಾ? ತೋರಿಸ್ಬಿಟ್ಟು ನೀಟಾಗಿ ಎಲ್ಲನೂ ಪೊತ್ತಿಗೆ ಮಾಡಿ ಮಡಗು. ಅಯ್ಯೋ ಈಗಿನ ಕಾಲದಾಗ ಮಾವಿನಕಾಯಿ ಸಿಗೋಕ್ಕಿಲ್ಲ ನೋಡಿ. ಸಿಗಂಗಿದ್ದಿದ್ರೆ ತಂದ್ಬಿಟ್ಟು ಕೊಡ್ಬೋದಿತ್ತು. ಅವಳು ಬೈಕೆ ಏನು ಎತ್ತ ಅಂತೇಳು ಎಲ್ಲ ವಿಚಾರಿಸ್ತಿರು, ಬಿಡ್ಬೇಡ. ಏನು ಬೇಕೋ ಎಲ್ಲ ಕೇಳು, ಸರಿನಾ? ಅಪ್ಪ ಭಗವಂತ, ಈ ಶೀಸ್ ದಿನಕ್ಕೆ ಇವಾಗಾದರೂ ಒಂದು ಒಳ್ಳೆ ಸುದ್ದಿ ಕೊಟ್ಬಿಟ್ಟಲ್ಲಪ್ಪ ದೇವ್ರೇ. ಅಯ್ಯಪ್ಪ, ನಮ್ಮ ಮನೆಗಂತೂ ನನ್ನ ಇಬ್ಬರು ಸೊಸೆರೂ ಅಯ್ಯೋ ಏನು ಮಕ್ಕಳಾಗಲಿಲ್ಲ, ಮೊರಿ ಆಗಲಿಲ್ಲ. ಈ ಸೊಸೆನ ಆತಾಗ ಬೊಸ್ರಿ ಆಗೋಗ್ಬಿಟ್ಲಲ್ಲತ್ತೆ. ಇದಕ್ಕಿನ್ನೂ ನಂಗೆ ಇನ್ನೇನು ಬೇಕತ್ತೆ? ನನಗಂತೂ ಬೋಲ ಆನಂದ ಆಯ್ತಾಯ್ತು ನನಗಂತೂ. ಇನ್ನು ಮ್ಯಾಲೆ ಚೆನ್ನಾಗಿ ನೋಡ್ಕೊತೀನಿ ಬಿಡಿ. ನೋಡುವ, ಊರು ಸಾಬರಿ ಕೆಲಸ ಎಲ್ಲ ಪಕ್ಕಕ್ಕೆ ಮಾಡುವು. ಊರು 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 ಸಾಬರಿ ಯಾವಾಗೂ ಇದ್ದಿದ್ದೀನಿಯ. ಊರು ಸಾಬರಿ ಮಾಡೋ ಕೆಲಸ ಯಾವಾಗೂ ನೋಡು, ಅದೆಲ್ಲನೂ ಬಿಟ್ಬಿಡು. ಅದೆಲ್ಲನೂ ಬಿಟ್ಬಿಟ್ಟು ಈಗ ಏನಿದ್ರು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡು, ಸರಿನಾ? ನೋಡು, ಈಗ ನಾನು ಏನು ಹೇಳ್ತೀನಿ ಅಂತಂದರೆ, ಈಗ ಎಲ್ಲರಿಗೂ ಮಕ್ಕಳು ಮೊರಿ ಅಂತ ಹೇಳ್ಬಿಟ್ಟು ಇವಾಗ ಆಯ್ತಿಲ್ಲ. ಎಲ್ರಿಗೂ ನಿನಗೂ ಗೊತ್ತಲ್ಲ ಏನಿದ್ರಾಗೆ. ಅದಕ್ಕೆ ಹೆಂಗೋ ಆಯ್ತಾಯ್ತಾ ಸಂದಾಗ ಉಳಿಸ್ಕೊಳ್ಳೋದು ಕಲ್ತ್ಕ, ಸರಿನಾ? ತಿರ್ಗಿ ಹಂಗೆ ಅದು ಇದು ಅಂತ ಹೇಳ್ಬಿಟ್ಟು ಎಡ್ಬಟ್ಟು ಮಾಡಬೇಡ. ನೆಟ್ಟಿಗೆ ನೋಡ್ಕ ಸೊಸೆನಾ. ಅಯ್ಯೋ ಅತ್ತೆ, ನನಗೇನು ಗೊತ್ತಿಲ್ವೇ? ನಾನೇನು ಈಗಿನ ಕಾಲದೊಳಲ್ವೇ? ನನಗೂ ಗೊತ್ತಾಗ. ನನ್ನ ಸೊಸೆನ ಹೆಂಗೆ ನೋಡ್ಕೋಬೇಕು ಅಂತ ನನಗೂ ಬೋಸ್ ಅಂದಾಗ ಗೊತ್ತು. ನನ್ನ ಸೊಸೆನ ಸೂಪರಾಗಿ ನೋಡ್ಕೊತೀನಿ ನಾನಂತೂ ನನ್ನ ಸೊಸೆನ. ಇರಿ ಒಂದು ನಿಮಿಷ. ನನ್ನ ಮಗನಿಗೆ ಫೋನ್ ಹಾಕ್ಬಿಟ್ಟು ಎಲ್ಲನೂ ಇದು ಮಾಡ್ತೀನಿ, ಹೇಳ್ಬಿಟ್ಟು ಏನೇನು ತರಬೇಕು ಅಂತ ಹೇಳ್ಬಿಟ್ಟು ಬರ್ತೀನಿ. ಮೊದಲು ಬೀಗ್ರಿಗೆ ಹೇಳು ಹೋಗ್ಬಿಟ್ಟು. ಬೀಗ್ರಿಗೆ ಪಾಪ ಭಾಳ ಖುಷಿ ಪಡ್ತಾರೆ. ಅವ್ರೂ ಈ ಪೊದ್ದಿ ಹೇಳಿಲ್ವ ನಾಕಾಣೆ ಭಾಳ ಖುಷಿ ಪಡ್ತಾರೆ. ಹೇಳ್ಬಿಡು. ಸರಿ ಅತ್ತೆ, ಆಯ್ತು, ಹಂಗೆ ಆಯಿತು ಬಿಡಿ. ಹೋಗ್ಬಿಟ್ಟು ಎಲ್ಲ ಹೇಳ್ಬಿಟ್ಟು ಇಸ್ಯ ಮುಟ್ಟಿಸ್ಬಿಟ್ಟು ಬರ್ತೀನಿ ನಾನೇನಿಯ. ಇಲ್ಲ ಅಂತಂದರೆ ಫೋನ್ ಹಾಕ್ಬಿಟ್ಟು ಹೇಳ್ತೀನಿ. ಪೊದ್ದಿ ಮನೆ ಕಂಡವಳ ಮಾತಾಡ್ಸನಿ ಅಂತ ಅಂದ್ಕೊಂಡೆ. ಬಿಡು ಇನ್ನು ಯಾಕೆ ಸುಮ್ಮನೆ ಮಾತಾಡ್ಸೋದು. ಪಾಪ ಮನೆಗಳಲ್ಲ, ಎದ್ದ ಮೇಲೆ ಮಾತಾಡಿಸ್ತೀನಿ. ಸರಿ ಸರಿ, ಎದ್ರೆ ಏನೇನು ಬೇಕೋ ಕೇಳಿ ಅತ್ತೆ. ಅಷ್ಟೊತ್ತಿಗೆ ನಾನು ಬರ್ತೀನಿ ಹೊಲ್ತಕ್ಕೆ ಹೋಗ್ಬಿಟ್ಟು. ಸರಿ ಸರಿ, ನೀನೇನೇ ಮಕ ನೋಡ್ತಾ ಇದೆಯಾ? ಹೋಗಿ ಬುದ್ಧಿಗೆ ಏನು ಬೇಕೋ ಕೇಳಿ ಅಡುಗೆ ಮಾಡೋದು ಕಲಿ. ಅವಳಿಗೆ ಏನೇನು ಬೇಕೋ ಇಷ್ಟ ಪಷ್ಟ ಎಲ್ಲನೂ ಕೇಳ್ಬಿಟ್ಟು ಮಾಡೋದು ಕಲಿ. ಹಂಗೇನಿಯಾ ಅದು ಇದು ಅಂತ ಹೇಳ್ಬಿಟ್ಟು ನೀನು ಅವಳಿಗೆ ತಲೆ ತಿನ್ಕೊಂಡು ಕುಂತ್ಕೊಬೇಡ. ಯಾವಾಗೂ ತಲೆ ತಿನ್ನೋದು ಮಾಡೋದು ಅದು ಇದು ಎಲ್ಲ ಏನು ಮಾಡಬೇಡ. ಮೊಬೈಲ್ಗೆ ಬೆಲ್ ನೋಡೋದೆಲ್ಲ ಕಮ್ಮಿ ಮಾಡೋಸಿ. ಅವಳಿಗೆ ಏನು ಇಷ್ಟನೋ ಕೇಳು. ಅಜ್ಜಿ, ಯಾಕಜ್ಜಿ ಇಷ್ಟೆಲ್ಲ ಹೇಳ್ತಾ ಇದೆಯಾ ನೀನು? ಯಾಕೆ ಅಂದರೆ ಅಯ್ಯೋ ಗೊತ್ತಾಗಕ್ಕಿಲ್ವಾ? ಸುಮ್ಕಿರ್ ನೀನು. ಅಜ್ಜಿ, ಪೊದ್ದಿದ್ದು ನೀವು ಅಂದ್ಕೊಂಡಿರೋ ಥರ ಏನಿಲ್ಲ. ಏನೇ ಈ ಮುದುಕಿಗಿನ ಗೊತ್ತಾ ನಿನಗೆ? ನನ್ನ ವಯಸ್ಸೇನು ನಿನ್ನ ವಯಸ್ಸೇನು? ಹೋಗಿ ಸುಮ್ಮನೆ ಹೇಳ್ದಷ್ಟು ಮಾಡು. ಹಬ್ಬಬ್ಬಬ್ಬ, ಫುಲ್ಲು ಸೆಕೆ ಆಯ್ತೈತೆ. ಮನೆ ಕಳನ ಅಂತಂದರೆ ಅಯ್ಯೋ ಫ್ಯಾನ್ ಬೇರೆ ಓಡ್ತಿಲ್ಲ, ಕರೆಂಟ್ ಹೋಗ್ಬಿಡ್ತಾ. ಫುಲ್ಲು ಸೆಕೆ ಆಯ್ತಾ, ಎಚ್ಚರಿಕೆ ಆಗೋಗ್ಬಿಡ್ತು. ಹಾಳಾದ ಕರೆಂಟು. ಅಯ್ಯಯ್ಯೋ ತೆಗಿ 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 ತೆಗಿ, ಯಾವಾಗೂ ತೆಗಿಯೋದೇನೆ ನೀ ಹಾಳಾದ ಕರೆಂಟರು. ಲೇ ರಾಧಾ, ಹೋಗ್ಬಿಟ್ಟವಳಿಗೆ ಒಂಚೂರು ಏನಾರು ತಿನ್ನಕ್ಕೆ ಮಾಡ್ಕೊಂಬಿಟ್ಟು ಬಾವು. ಪಾಪ ಎಲ್ಲ ವಾಂತಿ ಮಾಡಿ ಎಲ್ಲ ಹೊಂಟೋಗ್ಬಿಟ್ಟೈತಲ್ಲ, ಮಾಡ್ಕೊಂಬಿಟ್ಟು ಬಾವು. ಸರ್ನ ಹೋಗು. ಪದ್ದಿ ಸರಿಯಾಗಿ ತಗ್ಲಾಕೊಂಡಿದ್ಯಾ? ಅಯ್ಯೋ ನೀನು ಬಿಡು. ಯಾವ್ದನ ಅದೇಂಥದ್ದು ಪಿ ಸಿ ಅದೇ ಅಂಥದ್ದು ಬರ್ತದಂತಲ್ಲ, ಪಿ ಸಿ ಅದೇ ಅಂಥದ್ದು ಕರೆಂಟ್ ಇಲ್ದಿದ್ರು ಓಡ್ತದಂತಲ್ಲ, ಅದನ್ನು ತೋರಿಸಿಕ್ತೀನಿ. ಸುಮ್ಕಿರು, ನಿಮ್ಮದೇ ಮನೆ ಕಳಿವಂತೆ.
ಅಜ್ಜಿ ಯಾಕಜ್ಜಿ ಇವತ್ತು ಹಿಂಗೆ ಹೆಂಗೆಂಗೋ ಆಡ್ತಿದ್ದೀರಾ ನೀವು? ಮಧ್ಯಾಹ್ನದೊತ್ತು ಯಾರು ಮನೆ ಕತ್ತಾರೆ? ಮಧ್ಯಾಹ್ನದೊತ್ತು ಮನೆ ಕಳಕ್ಕೆ ಆಗಕ್ಕಿಲ್ಲ ಮಧ್ಯಾಹ್ನದೊತ್ತು. ಅಂತದ್ರಾಗ ನೀವು ನನಗೋಸ್ಕರ ಅಂತ ಯಾಕದು ಎಂತೆಂಥದ್ದು ಹಾಕಿಸ್ತೀರಾ? UPS ತಾನೇ, ಅದು ಎಂಥದ್ದು ಬೇಡ, ಸುಮ್ಕಿರ್ರಿ. ಏ ನಿಂಗೆ ಗೊತ್ತಾಗಕ್ಕಿಲ್ಲ, ಸುಮ್ಕಿರವ. ನಿಂಗೆ ಏನು ಗೊತ್ತಾಯ್ತದ ನಿಂಗೆ? ನಿಮ್ದೇ ಮನಿಕಬೇಕು ಈ ಟೈಮಾಗ ಎಲ್ಲನೂ ನೀನು ಹೆಂಗೋ ಇದು ಮಾಡ್ಕೊಳಂಗಿಲ್ಲ. ನೆಮ್ಮದಿಯಾಗಿರ್ಬೇಕು ನೋಡು. ನಿಂಗೇನು ಬೇಕು, ನಿಂಗೇನು ಕೆಲಸ ಬೇಕು, ನಿಂಗೇನು ಸಹಾಯ ಬೇಕು ಎಲ್ಲನೂ ನಾನು ಮಾಡ್ತೀನಿ. ಸುಮ್ಕಿರು, ಮುಂದೆ ನಿಂತ್ಕೊಂಡು ನೋಡ್ಕೊತೀನಿ. ನೀನು ಯಾಕೆ ಹಿಂಗೆ ಯೋಚನೆ ಮಾಡ್ತೀಯಾ? ಬರ್ಲಿರು, ನಿಮ್ಮ ಮಾವಯ್ಯ ಬರ್ಲಿರು ಹೇಳ್ತೀನಿ. ಹಿಂಗೆ ತಂದ್ಬಿಟ್ಟು ಹಾಕಪ್ಪ ಕರೆಂಟ್ ಇಲ್ದಿರು ಕರೆಂಟ್ ಬರಂಗೆ ಅಂತ ನೀನು ಏನಿದ್ರು ಕೇಳ್ಬೇಕು ನೀನು. ಲೇ ರಾಧಾ, ಸರ್ ನೀನ ಬಿಸಿದ್ ಮಾಡ್ಕಬಾ. ಇನ್ ಮ್ಯಾಲ ಪೊದ್ದಿಗೆ ತಂಗ್ಳದ್ ಏನು ಇಕ್ಕಕ್ಕೆ ಹೋಗ್ಬೇಡ್ರಿ. ಅಜ್ಜಿ ನಿಮಗೆ ನನ್ನ ಮ್ಯಾಲೆ ಅದ್ಯೋ ಸ್ಪಿರುತಿ ಬಂದ್ಬಿಟ್ಟೈತೆ ಅಜ್ಜಿ. ನಾನು ನಿಮ್ಮನ್ನ ಚಂದಾಗಿ ನೋಡ್ಕೊತಾ ಇದ್ದೆ ಅಂತ ಹೇಳ್ಬಿಟ್ಟು ನೀವು ನನ್ನ ಅದ್ಯೋ ಚಂದಾಗಿ ನೋಡ್ಕೊತಾ ಇದ್ದೀರಲ್ವೇ? ನನಗಂತೂ ಅರ್ಥ ಆಯ್ತೈತೆ ಎಂಥ ಪಿರುತಿಯಿಂದ ನೋಡ್ಕೊತಾ ಇದ್ದೀರಾ ನೀವಂತೂ ಅಂತ ಹೇಳ್ಬಿಟ್ಟು. ನಿಮ್ಮ ಪಿರುತಿಗೆ ನಾನಂತೂ ಸೋತೋಗ್ಬಿಟ್ಟೆ ಕಣಜ್ಜಿ. ನಾನು ನೋಡ್ಕೊತೀನಿ ಕಣಜ್ಜಿ ನಿಮ್ಮನ್ನ. ನೀನೊಂದು ವರ್ಷ 2 ವರ್ಷ ನನ್ನೇನು ನೋಡ್ಕೋಬೇಡ. ಮಗನ ನೋಡ್ಕೊಂಡು ಆರಾಮಾಗಿರಿವಂತೆ ನೀ ಸುಮ್ಕಿರ್ ನೀನು. ನೋಡು, ಎಲ್ಲನೂ ಟೈಮ್ ಮಾಡಿಸ್ಕೊಳ್ಳೋ ಟೈಮಾಗ ಮಾಡಿಸ್ಕೋಬೇಕು, ಮಾಡೋ ಟೈಮಾಗ ಮಾಡಬೇಕು. ನೋಡು ಹೆಂಗಿರ್ಬೇಕು, ಏನು ತಿನ್ನಬೇಕು, ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಹಿಂಗೆಲ್ಲ ಹೇಳ್ತೀನಿ. ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರೋದು ಕಲಿ ಅಷ್ಟೇ ನೆನೆಯ. ಮನೆಗೂ ಇಂಥ ಒಂದು ಅಜ್ಜಿ ಇದ್ಬಿಟ್ರೆ ನೆಮ್ಮದಿ ಇದ್ಬಿಡ್ತಾರೆ ಎಲ್ರೂ. ನಮ್ಮ ಅಜ್ಜಿ ನೋಡಿದ್ರ ಎಷ್ಟು ಒಳ್ಳೆಳು ಅಂತ ಹೇಳ್ಬಿಟ್ಟು ಬೈಕೊಂಡು ಮಾಡಾಕ್ತಿದ್ದೆ. ಈಗ ನಮ್ಮ ಅಜ್ಜಿ ನನ್ನ ಮ್ಯಾಲೆ ಪಿರೂತಿ ಬಂದ್ಬಿಟ್ಟು ನೋಡಿದ್ರ ಹೆಂಗ್ ಮಾಡ್ತೈತಿ ಅಂತ ಹೇಳ್ಬಿಟ್ಟು ಅಜ್ಜಿ ಸರಿ, ನನಗೆ ಈಗಲೇ ಏನು ಊಟ ಬೇಡ, ಆಮೇಲೆ ಮಾಡ್ತೀನಿ. ಒಂಚೂರು ಹೊರಗಡೆ ಓಡಾಡ್ಕೊಂಬಿಟ್ಟು ಬರ್ತೀನಿ. ಅಷ್ಟೇ ಎಲ್ಲ ರೋಡೆಲ್ಲ ಮಾಡಿಸ್ತಾಯ್ತಲ್ಲ, ಅಲ್ಲಿ ಏನಾಗೈತಿ ಅಂತ ಹೇಳ್ಬಿಟ್ಟು ನೋಡ್ಕೊಂಬಿಟ್ಟು ಬರ್ತೀನಿ. ಇನ್ನು ಮ್ಯಾಲ ನೀನು ಎಲ್ಲಿಗೂ ಹಾಕಿಲ್ಲ, ಸುಮ್ ಕೂತ್ಕೋಬೇಕು ನೀನು. ಎಲ್ಲೆಲ್ಲೋ ಅಡ್ಡಾಡ್ಕೊಂಡು ಅಲ್ಲಿ ಇಲ್ಲಿ ಅಂತ ಅಡ್ಡಾಡ್ಕೊಂಡು ಓಡಾಡಂಗಿಲ್ಲ ನೀನು. ಓಹೋ ಏನು ಅನ್ಕೊಂಬಿಟ್ಟಿದೀಗ ನೀನು? ಈ ಟೈಮಾಗೆಲ್ಲ ಹಂಗೆ ಅಡ್ಡಾಡ್ಬಿಟ್ರೆ ಆಯ್ತದ? ನೀ ಸುಮ್ಕಿರು. ನಿಮ್ಮ ಅತ್ತೆಗೂ ಹೇಳ್ಬಿಟ್ಟಿದ್ದೀನಿ, ಪೊದ್ದಿನ ಜಾಸ್ತಿ ಓಡಾಡಿಸ್ಬೇಡ್ರಿ ಅಂತ. ಪೊದ್ದಿನೂ ಶಾನೆ ಏನು ಓಡಾಡಕ್ಕಿಲ್ಲ, ಸುಮ್ಕಿರು ನೀನು. ಅಜ್ಜಿ ಹಂಗಲ್ಲ ಕಣಜ್ಜಿ. ಹಂಗೂ ಅಲ್ಲ ಹಿಂಗೂ ಅಲ್ಲ ಹೆಂಗೂ ಅಲ್ಲ, ಸುಮ್ಕಿರು. ಲೇ ರಾಧಾ, ಬಿಸಿದ್ ರೆಡಿ ಮಾಡ್ಕೊಂಬಿಟ್ಟು ಬಾರಿ ಅಂದಲ್ಲ, ಯೋಸತ್ ಮಾಡ್ತೀಯೇ? ಅಜ್ಜಿ ಆಯ್ತಾಯ್ತು, ಇನ್ನು 5 ನಿಮಿಷ ಆಯ್ತು. ಅಲೋ ಬೀಗ್ರೆ, ಸಂದಾಕಿದ್ದೀರಾ? ಓಹೋ ಬೀಗ್ರು ಅಪ್ರೂಪಕ್ಕೆ ಫೋನ್ ಮಾಡ್ಬಿಟ್ರಿ. ಸಂದಾಕಿದ್ದೀನಿ, ನೀವು ಸಂದಾಕಿದ್ದೀರೇ? ನಾನು ಭಾಳ ಸಂದಾಕಿದ್ದೀನಿ ಬಿಡಿ. ಅದೇನೇ ನೀಯ ನಿಮ್ಗೊಂದು ಖುಷಿ ಇಸ್ಯೋಳಣ ಅಂತ ಫೋನ್ ಹಾಕ್ದೆ. ಆಗಲೇ ನಿಮ್ಮ ಮಗಳು ಪೊದ್ದಿ ಹೇಳಿರ್ಬೇಕೇನೋ. ಖುಷಿ ಇಸ್ಯನ? ಇಲ್ವಲ್ಲ, ಏನು ಹೇಳಿಲ್ವಲ್ಲ ನನಗೆ. ಏನು ಇಸ್ಯನಕ್ಕ? ನೀನು ಅಜ್ಜಿ ಆಯ್ತಿದ್ಯಾ? ನಾನು ನಿನ್ನ ಅಜ್ಜಿ ಮಾಡ್ಬಿಟ್ಲು ನೋಡು ಪೊದ್ದು. ಏನು ಹೇಳ್ತಿದ್ದೀರಾ ಬೀಗ್ರೆ? ನಮ್ಮ ಪೊದ್ದಿ ಬಸ್ರಿನೇ? ಓ ಹಂಗಾರು ನಿಂಗೂ ಹೇಳಿಲ್ಲ ನಿಸ್ಯ ಹೋಗತ್ತಾಗೆ. ಬಸ್ರಿನೇನಿಯ ಪೊದ್ದಿ. ನಮ್ಮ ಅತ್ತೆ ಹಂಗಂತು ವಾಂತಿ ಮಾಡ್ಕೊಂತಿದ್ಲಂತೆ. ಎಲ್ಲೋ ಇನ್ನೂ ಈಗಲೇ ಹೇಳೋದು ಬೇಡ, ನಿಧಾನಕ್ಕೆ ಹೇಳೋನಿ ಅಂತ ಹೇಳೋ ಸುಮ್ಮನಾಗಿರ್ಬೇಕು ಅಂತ ಅನ್ನಿಸ್ತದೆ ಅಷ್ಟೇನಿಯ. ಈಗಲೇ ಹೇಳಿದ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ಸುಮ್ಕಾಗಿರ್ಬೇಕು. ನೋಡು, ಬಂದ್ಬಿಡು ಒಂದ್ಸಲ ಹೆಂಗಿದ್ರು ಬೀಗ್ರೆ ನೋಡ್ಕೊಂಡು ಮಗಳನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗಿವ್ರಂತೆ. ಬಂದ್ಬಿಡಿ, ನಾನು ನಿಮ್ಗೆ ಹೇಳನಿ ಅಂತ ಅದಕ್ಕೆ ಏನಿಯ ಫೋನ್ ಹಾಕಿದ್ದು. ಪೊದ್ದಿ ಏನು ಹೇಳಿಲ್ಲ ಅಂದರೆ ಹೇಳ್ತಾಳೆ, ಬಂದ್ಮೇಲೆ ನಿಧಾನಕ್ಕೆ ಹೇಳ್ತಾಳೆ. ಬಂದ್ಬಿಡಿ ನೀವು, ಸರಿನೇ? ಹೆಂಗೋ ಖುಷಿ ಇಸ್ಯನ ನಿಮ್ಗೆ ನಾನೇ ಹೇಳೋಣ ಅಂತ ಫೋನ್ ಹಾಕಿದೆ. ಅಯ್ಯೋ ದೇವ್ರಣೆ ಬೀಗ್ರೆ, ಭಾಳ ಖುಷಿ ಆಯ್ತೈತೆ. ನನ್ನ ಮಗಳು ನನಗೆ ಹೇಳೇ ಇಲ್ಲ ನೋಡಿ. ಎಲ್ಲ ಇಸ್ಯನೂ ಒಂದು ಮಾತು ಹಿಂಗೆ ಹೇಳೇ ಇಲ್ಲ ನೋಡಿ ನನಗಂತೂ. ಹೇಳ್ಬೇಕಿತ್ತು ತಾನೇ. ಅಯ್ಯೋ ಪುಡಿ, ಏನು ಹೇಳಿಲ್ಲ ಅಂದ್ರೆ ಪರವಾಗಿಲ್ಲ. ಅಲ್ಲೇ ಏನೇ ಬಂದ್ಬಿಟ್ಟು ನೋಡ್ತೀನಿ ನಾನು. ಮಾತಾಡ್ಸ್ಕೊಂಬಿಟ್ಟು ಬರ್ತೀನಿ. ನಮ್ಮ ಯಜಮಾನಪ್ಪಂಗೆ ಹೇಳ್ದೆ ಅಂದರೆ ಭಾಳ ಅಂದರೆ ಭಾಳ ಖುಷಿ ಆಗೋಗ್ಬಿಡ್ತಾರೆ ನಮ್ಮ ಯಜಮಾನಪ್ಪಗಂತೂ. ನಮ್ಮ ಯಜಮಾನಪ್ಪ ಕಾಯ್ಕೊಂಡಿದ್ದ. ಯಾವಾಗ ಬಸ್ರಿ ಆಯ್ತಾಳೋ, ಯಾವಾಗ ನಾನು ತಾತ ಆಯ್ತೀನೋ ಅಂತ ಹೇಳ್ಬಿಟ್ಟು ಈ ಸುದ್ದಿ ಹೇಳ್ದೆ ಅಂದರೆ ಕುಪ್ಳಿಸ್ಬಿಡ್ತಾರೆ. ಸರಿ ಹಂಗಾರ ಅಣ್ಣವ್ರನ್ನೂ ಕರ್ಕೊಂಡು ಬಂದ್ಬಿಡಿ. ನನಗೂ ಇಸ್ಯ ಗೊತ್ತಾಯ್ತು. ಹಂಗೆ ಬಂದೆ ಹಿಂಗೆ ಹೊಲ್ದ ಕಡಿಕೆ, ಅದಕ್ಕೆ ಹಂಗೆ ಫೋನ್ ಹಾಕನಿ ಅಂತ ಹೇಳ್ಬಿಟ್ಟು ನೆನಪಾಯ್ತು. ಅದಕ್ಕೆ ಹಂಗೇನೇನಿಯ ಸುಮ್ಕೇನಿಯ ಫೋನ್ ಮಾಡಿ ಹೇಳಿದ್ದು. ಸರಿ ಆಯಿತು. ಸರಿನಾ? ಬಂದ್ಬಿಡಿ ನಾಳಿಕೆ. ಆಯಿತು ಬೀಗ್ರೆ. ಅಪ್ಪ ಸದ್ಯ ಹೆಂಗ ಮೊಮ್ಮಗಳು ಬಂದ್ಬಿಡ್ತದೆ. ನಮ್ಮನೆ ಗಂಡೈಕ್ಳು ನೋಡಿ ಸಾಕಾಗೈತೆ. ಮೊಮ್ಮಗಳು ಬಂದ್ಬಿಡ್ಬೇಕು ನನಗಂತೂ. ಸಾಕು, ನನಗಂತೂ ಮೊಮ್ಮಗಳು ಬಂದ್ಬಿಟ್ರೆ ಇನ್ನೇನು ಬೇಕು, ಆಟ ಆಡ್ಕೊಂಡು ಇದ್ಬಿಡ್ತೀನಿ ಮೊಮ್ಮಗು ಜೊತೆನೇನಿಯ. ಸರಿ. ಅಯ್ಯೋ ಪೊದ್ದಿಗೆ ಏನೇನು ಬೇಕೋ ಎಲ್ಲ ಲಿಸ್ಟ್ ಮಾಡುವಂತ ನಮ್ಮ ಅತ್ತೆ ಹೇಳ್ತು. ಮರ್ತೇ ಹೋದೆ ನೋಡು. ಎಲ್ಲ ಲಿಸ್ಟ್ ಮಾಡಿಬಿಟ್ಟು ಎಲ್ಲ ತೋರಿಸ್ಬಿಡ್ತೀನಿ ಒಂದೇ ಕಿತ್ತನೇನಿಯ. ನಮ್ಮ ಗೌಡ್ರು ಎಲ್ಲೋದ್ರಪ್ಪ? ಕರೆದ್ಬಿಟ್ಟು ಅವ್ರಿಗೆ ಬೇರೆ ಇಸ್ಯ ಹೇಳ್ಬೇಕು. ಇನ್ನದು ಎಂತೆಂಥದ್ದು ಹಣ್ಣು ಪಣ್ಣೆಲ್ಲ ತೋರಿಸ್ಬೇಕು, ಮಾಡಬೇಕು. ಸಿಹಿ ಸುದ್ದಿ ಬೇರೆ. ಇರು ಹುಡಿಕೊಂಡೋಗಿ ಹೇಳ್ಬಿಟ್ಟು ಬರ್ತೀನಿ.